ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಗೆ ವೆಬ್ಸೈಟಿಂದ ಮಟೀರಿಯಲ್ಸ್ ಡೌನ್ಲೋಡ್ ಆಗ್ತಿಲ್ಲ ಅವ್ರಿಗೆ ಮುಂದಿನ 10 ಸೆಕೆಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಇಲ್ಲಿ ನೋಡಿ ನಾನು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ಬುಕ್ ಮಾರ್ಕ್ ಪ್ರಿಸೆಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿ ಅದು ನಿಮ್ಮ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಓಕೆ, ಇವಾಗ ಕೆಲವೊಬ್ಬರಿಗೆ ವಿಡಿಯೋನ ಡೌನ್ಲೋಡ್ ಮಾಡುವಾಗ ಪ್ರಾಬ್ಲಮ್ ಬರುತ್ತೆ. ಇವಾಗ ಇಲ್ಲಿ ನೋಡಿ ಕೆಳಗಡೆ ನೋಡಿ HD ಓವರ್ಲೇ ವಿಡಿಯೋ ಅಂತ ಇದೆ. ಈ HD ಓವರ್ಲೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಒಂದು ಲಿಂಕ್ ಬರುತ್ತೆ. ಇಲ್ಲಿ MK Studio ಎಡಿಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆರಾಮಾಗಿದ್ದು ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಡೌನ್ಲೋಡಿಂಗ್ ಫೈಲ್ ಅಂತ ತೋರಿಸ್ತಾ ಇದೆ. ಓಕೆ, ಡೌನ್ಲೋಡ್ ಆದಮೇಲೆ ಅದು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಬಂದು ಸೇವ್ ಆಗಿರುತ್ತೆ. ಓಕೆ, ಇಷ್ಟು ಮಾಡಿ ಸಾಕು, ನಿಮ್ಮ ವೆಬ್ಸೈಟಿಂದ ಆರಾಮಾಗಿ ಮಟೀರಿಯಲ್ಸ್ ಡೌನ್ಲೋಡ್ ಆಗುತ್ತೆ. ಹಾಗೆ ಇಲ್ಲಿ ಆಲ್ PNG ಆ್ಯಂಡ್ ಇಮೇಜ್ ಅಂತ ಇರುತ್ತೆ ಅಲ್ಲ, ಇದೊಂದು ಜಿಪ್ ಫೈಲ್ ಇರುತ್ತೆ, ಅದಕ್ಕೇನು ಪಾಸ್ವರ್ಡ್ ಇರಲ್ಲ. ಸಿಂಪಲಾಗಿ ಅದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನೇ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಅದು ಕೂಡ ಓಪನ್ ಆಗುತ್ತೆ. ಹಾಗಾದ್ರೆ ಬನ್ನಿ ಇವತ್ತು ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗೆ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕಾಟ್ಟಿವೀರ ಸಂಗೊಳ್ಳಿ ರಾಯಣ್ಣ. ಓಕೆ ಫ್ರೆಂಡ್ಸ್, ಈ ಒಂದು ಸಿನಿಮ್ಯಾಟಿಕ್ ಆಗಿರೋ ವಿಡಿಯೋ ನಿಮಗೆ ಹೇಗೆ ಕಾಣಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋನ ಮೊದಲೇ ಕದಂಬ ಸಾಗರ್ ಅನ್ನೋರು VFX ಆರ್ಟಿಸ್ಟ್ ಅವರು PC ಎಡಿಟ್ ಮಾಡ್ತಾರೆ. ಅವರು ಆಲ್ರೆಡಿ ಈ ರೀತಿ ಒಂದು ವಿಡಿಯೋನ ರೆಡಿ ಮಾಡಿದ್ರು, ಆದರೆ ಅದು ಕಂಪ್ಯೂಟ್ರಲ್ಲಿ ರೆಡಿ ಮಾಡಿದ್ದಿತ್ತು. ಅದನ್ನ ನಾನು ಸೇಮ್ ಟು ಸೇಮ್ ಅಲೈಟ್ ಮೋಷನಲ್ಲೇ ರೆಡಿ ಮಾಡೋಕ್ಕೆ ಟ್ರೈ ಮಾಡಿ ಅದೇ ರೀತಿ ವಿಡಿಯೋ ಕ್ರಿಯೇಟ್ ಆದಮೇಲೆ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಆದರೆ ಈ ವಿಡಿಯೋನ ಒಂದು ಸ್ವಲ್ಪ ಹೇಗಿದೆ ಅಂದರೆ ಪ್ರಿಸೆಟಲ್ಲೇ ನೀವೆಲ್ಲ ಅರ್ಥ ಮಾಡ್ಕೋಕ್ಕಾಗಲ್ಲ, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಬೇಕಾಗುತ್ತೆ. ನಾನು ನೋಡಿ ಅಂತ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ಹಾಗಾದರೆ ಬನ್ನಿ ಇವಾಗ ಅಲೈಟ್ ಮೋಷನಲ್ಲಿ ವಿಡಿಯೋ ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬುಕ್ ಮಾರ್ಕ್ ಅಂತ ಕೊಡೋಕ್ಕಾಗಲ್ಲ, ಯಾಕಂದರೆ ಬುಕ್ ಮಾರ್ಕಲ್ಲಿ ಏನೂ ಅರ್ಥ ಕೂಡ ಆಗಲ್ಲ. ಓಕೆ, ಇವಾಗ ನೀವು ಏನು ಮಾಡ್ಬೇಕಂದ್ರೆ ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ 16:9 ರೇಷಿಯೋ ಇದೆ ನೋಡಿ, ಫಸ್ಟಿಗೆ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಆಡಿಯೋ ಆಪ್ಷನಲ್ಲಿ ಹೋಗ್ಬಿಟ್ಟು ಇವಾಗ ಫಸ್ಟ್ಗೆ ನಾನು ಆಡಿಯೋನ ಕೊಟ್ಟಿರ್ತೀನಿ. ವೆಬ್ಸೈಟಲ್ಲಿ ಸೇಮ್ ಫಸ್ಟಿಗೆ ಹೇಳಿರೋ ಹಾಗೆ ಆ ರೀತಿ ಒಂದು ಆಡಿಯೋನ ಒಂದು ಆಪ್ಷನ್ ಇರುತ್ತೆ. ಆ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ನೀವು ಆಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು ನಾನು ಆಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಡಿಯೋ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಕರೆಕ್ಟಾಗಿ ಇಲ್ಲಿ 22 ಸೆಕೆಂಡ್ ಬನ್ನಿ. 22 ಸೆಕೆಂಡ್ ಬಂದಾದ್ಮೇಲೆ ಒಂದು ಬುಕ್ ಮಾರ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಬುಕ್ ಮಾರ್ಕ್ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ನೀವು ಮತ್ತೆ ಏನು ಮಾಡ್ಬೇಕಂದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದಾದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ನಾನು ಈ ರೀತಿ ಒಂದು ಸ್ಕೈ PNGನ ಕೊಟ್ಟಿರ್ತೀನಿ, ಸ್ಕೈ ಇಮೇಜ್ ಇರುತ್ತೆ. ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಈ ರೀತಿ ಫುಲ್ ಸ್ಕ್ರೀನ್ಗೆ ನೀವು ಜೂಮ್ ಮಾಡ್ಕೊಳ್ಳಿ. ಓಕೆ, ಜೂಮ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಇದೇ ಸ್ಕೈ PNGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಇಲ್ಲಿ 22 ಸೆಕೆಂಡ್ವರೆಗೂ ಬನ್ನಿ. ಆಗಲೇ ಬುಕ್ ಮಾರ್ಕ್ ಆ್ಯಡ್ ಮಾಡಿದ್ವಲ್ಲ ಅಲ್ಲಿವರೆಗೂ ಬಂದುಬಿಟ್ಟು ಇದನ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಮೇಲೆ ಒಂದು ಕಾಪಿ ಆಪ್ಷನ್ ಅಂತ ಇದೆ, ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಾನು ಮಾಡ್ತಾ ಹೋಗಿ ಏನೂ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಇಷ್ಟು ಮಾಡಾದ್ಮೇಲೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಬಂದಾದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋದಾದಮೇಲೆ ನಾನೊಂದು ಓವರ್ಲೇ ಎಫೆಕ್ಟ್ನ ಕೊಟ್ಟಿರ್ತೀನಿ. ಆ ಓವರ್ಲೇ ವಿಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಓವರ್ಲೇ ವಿಡಿಯೋ ಇರುತ್ತೆ. ಇದನ್ನ ನೀವು ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಹೋಗಿ ಅದಾದಮೇಲೆ ನೀವು ಇಲ್ಲಿ ಲೈಟನ್ ಆಪ್ಷನಲ್ಲಿ ಹೋಗ್ಬಿಟ್ಟು ಲೈಟನ್ ಕಲರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಆಪ್ಷನ್ ಅಂದರೆ ಓವರ್ಲೇನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಆ್ಯಂಗಲ್ ಚೇಂಜ್ ಮಾಡೋ ಆಪ್ಷನ್ ಕಾಣ್ತಾ ಇದೆ. ಈ ಆ್ಯಂಗಲ್ ಚೇಂಜ್ ಮಾಡೋ ಆಪ್ಷನಲ್ಲಿ ಹೋಗ್ಬಿಟ್ಟು ಇದನ್ನ -90 ಡಿಗ್ರಿ ಮಾಡ್ಕೊಳ್ಳಿ. -90 ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಸೈಡ್ಗೆ ಮೂವ್ ಮಾಡ್ಕೊಳ್ಳಿ, ಅಂದರೆ ಲೆಫ್ಟ್ ಸೈಡ್ಗೆ ಕರೆಕ್ಟಾಗಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ಸದ್ಯಕ್ಕೆ ಕಾಣ್ತಾ ಇಲ್ಲ, ಆದರೆ ಆಮೇಲೆ ಸ್ಕೈ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ನಿಮ್ಗದು ಓವರ್ಲೆ ಕೂಡ ನೋಡೋಕೆ ಸಿಗುತ್ತೆ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ಈ ಓವರ್ಲೆ ಒಂದು ಸ್ವಲ್ಪ ಕಡಿಮೆ ಇದೆ. ಇದನ್ನ ಏನು ಮಾಡಬೇಕಂದ್ರೆ ಮತ್ತೆ ಈ ಓವರ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಕಾಪಿ ಆಪ್ಷನಲ್ಲಿ ಹೋಗ್ಬಿಟ್ಟು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮುಂದೆ ಮತ್ತೆ ಅದೇ ಆಪ್ಷನ್ ಮೇಲೆ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ಇಲ್ಲಿ 22 ಸೆಕೆಂಡ್ಗೊಂದು ಬುಕ್ ಮಾರ್ಕ್ ಇದೆಯಲ್ಲ, ಇಲ್ಲಿಗೆ ಬಂದುಬಿಟ್ಟು ಈ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ನೀವು ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಓಕೆ, ಇವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಎಲ್ಲ ಲೇಯರ್ಸ್ನ ಆ್ಯಡ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಇದೇ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಇವಾಗ ಈ ರೀತಿ 3 ಲೇಯರ್ಸ್ನ ಆ್ಯಡ್ ಮಾಡಾದ್ಮೇಲೆ ಇವಾಗ ಮತ್ತೆ ಏನು ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನಾನೊಂದು ಫ್ಲ್ಯಾಗ್ ಸ್ಟಿಕ್ನ ಕೊಟ್ಟಿರ್ತೀನಿ. ಈ ರೀತಿ ಸ್ಟಿಕ್ ಇರುತ್ತೆ ನೋಡಿ, ಇದನ್ನ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಇದನ್ನ ನೀವು ಸ್ಟ್ರೇಟ್ ಮಾಡ್ಕೊಳ್ಳಿ. ಓಕೆ, ಸ್ಟ್ರೇಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕರೆಕ್ಟಾಗಿ ಅದನ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಅದಾದಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಈ ರೀತಿ ಅದನ್ನ ಮೂವ್ ಮಾಡ್ಕೊಳ್ಳಿ. ಅದಾದಮೇಲೆ ಸೈಜ್ನ ಒಂದು ಸ್ವಲ್ಪ ಈ ರೀತಿ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಕಡಿಮೆ ಮಾಡ್ಕೊಂಡಾದ್ಮೇಲೆ ಅದನ್ನ ಕರೆಕ್ಟಾಗಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬೇಕಾದರೆ ಅದನ್ನ ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು.
ಓಕೆ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಮತ್ತೆ ಏನು ಮಾಡಬೇಕಾಗುತ್ತಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಅದಕ್ಕೂ ಮುಂಚೆ ಈ ಸ್ಟಿಕ್ನ ನೀವು 22 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಪ್ರತಿ ಸಲ ಹೇಳಲ್ಲ, ನೀವು ಎಲ್ಲ ಲೇಯರ್ಗಳನ್ನ 22 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೇಬೇಕು. ಯಾವ್ದನ್ನ ಮಾಡಬಾರ್ದು ಅಂತ ನಾನು ಅದು ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಆವಾಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಈ ರೀತಿ ಒಂದು ಬ್ರಿಟಿಷ್ ಫ್ಲ್ಯಾಗ್ ಇರುತ್ತೆ, ಬ್ರಿಟಿಷ್ ಫ್ಲ್ಯಾಗ್ನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಸೈಜ್ನ ಈ ರೀತಿ ನೀವು ಒಂದು ಸ್ವಲ್ಪ ಈ ರೀತಿ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಾದ್ಮೇಲೆ ಅದನ್ನ ಇಲ್ಲಿ ನೀವು ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮುಂದೆ 9.29 ಸೆಕೆಂಡ್ ಬಂದಾದಮೇಲೆ ಆ ಎಕ್ಸ್ಟ್ರಾ ಆಗೋ ರೈಟ್ ಸೈಡ್ ಲೇಯರ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. 9.29 ಸೆಕೆಂಡ್ವರೆಗೂ ಮಾತ್ರ ಇರಬೇಕು. ಅದಾದಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನಾನು ಒಂದು ಇಂಡಿಯನ್ ಫ್ಲ್ಯಾಗ್ ವಿಡಿಯೋನ ಕೊಟ್ಟಿರ್ತೀನಿ. ಆ ಇಂಡಿಯನ್ ಫ್ಲ್ಯಾಗು ಬ್ಲೂ ಸ್ಕ್ರೀನ್ ಇರುತ್ತೆ, ಅದನ್ನ ಇವಾಗ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು ಈ ರೀತಿ ಇಂಡಿಯನ್ ಫ್ಲ್ಯಾಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಏನು ಮಾಡಬೇಕಂದ್ರೆ ಸೈಜ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೈಜ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಇಲ್ಲಿ ಕರೆಕ್ಟಾಗಿ ನೀವು ಫಸ್ಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬ್ರಿಟಿಷ್ ಫ್ಲ್ಯಾಗ್ನ ಯಾವ ರೀತಿ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡಿದ್ವಲ್ಲ ಅದೇ ರೀತಿ ನೀವು ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಸಲ ನೀವು ಮಾಡ್ಬೋದು, ಆದರೆ ಇವಾಗ ಫಸ್ಟ್ಗೆ ಎಲ್ಲ ಕರೆಕ್ಟಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಲೇಯರ್ ನಿಮಗೆ ಕಡಿಮೆ ಇದೆ, ಹಾಗಾಗಿ ಏನು ಮಾಡಬೇಕಂದ್ರೆ ಈ ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಾಪಿ ಆಪ್ಷನಲ್ಲಿ ಹೋಗ್ಬಿಟ್ಟು ಕಾಪಿ ಲೇಯರ್ ಮಾಡಿ ಅದಾದಮೇಲೆ ಆ ವಿಡಿಯೋ ಲೇಯರ್ ಎಂಡ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲೇ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮತ್ತೆ 17.22 ಸೆಕೆಂಡ್ ಕಂಪ್ಲೀಟ್ ಆಗುತ್ತೆ. ಮತ್ತೊಂದು ಸಲ ಅದನ್ನೇ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಮತ್ತೊಂದು ಸಲ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ಎಕ್ಸ್ಟ್ರಾ ಆಗೋ ಪಾರ್ಟು ಹಾಗೂ ಲೆಫ್ಟ್ ಸೈಡಲ್ಲಿ ಎಕ್ಸ್ಟ್ರಾ ಆಗೋ ಪಾರ್ಟ್ನ ಇರ್ತೀವಿ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ, ಅವ್ನು ನೋಡ್ತಿರ್ಬೋದು ಈ ರೀತಿ ಕರೆಕ್ಟಾಗಿ 22 ಸೆಕೆಂಡ್ವರೆಗೂ ಆ ವಿಡಿಯೋ ಎಕ್ಸ್ಟೆಂಡ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ರೀತಿ ಆ 3 ಲೇಯರ್ ಕಂಪ್ಲೀಟ್ ಆದಮೇಲೆ ಇವಾಗ ಮತ್ತೆ 3 ಲೇಯರ್ನ ಆ್ಯಡ್ ಮಾಡಬೇಕಾಗುತ್ತೆ. ಫಸ್ಟ್ಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ನಾನು ಇವಾಗ ಈ ರೀತಿ ಒಂದು 𝗘𝗙𝗡𝗔 ಕೊಟ್ಟಿರ್ತೀನಿ. ಈ 𝗘𝗙𝗡𝗔 ನೀವು ಈ ರೀತಿ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ನೀವು ಇಲ್ಲಿ ನಾನು ತೋರಿಸ್ತಾ ಇರೋವಾಗೆ ಈ ರೀತಿ ಕೆಳಗಡೆ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಈ PNGನ ನೀವು ಕರೆಕ್ಟಾಗಿ ಮತ್ತೆ 22 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಇದಾಗ ನಾನು ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಓಕೆ, ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 4.18 ಸೆಕೆಂಡ್ ಬನ್ನಿ. 4.18 ಸೆಕೆಂಡ್ ಬಂದಾದಮೇಲೆ ಇಲ್ಲಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ರಾಯನ್ನ PNG ಕೊಟ್ಟಿರ್ತೀನಿ. ರಾಯನ್ನ PNGನ ಈ ರೀತಿ ನೀವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಮುಂದೆ ಇನ್ನೂ ಎಫೆಕ್ಟ್ಗಳನ್ನ ಕೊಡಬೇಕು, ಆದರೆ ಇದನ್ನ ಕರೆಕ್ಟಾಗಿ ನಾವು ಅಡ್ಜಸ್ಟ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಅದನ್ನೂ ಕೂಡ ನೀವು ಇಲ್ಲಿ 72 ಸೆಕೆಂಡ್ ಬಂದುಬಿಟ್ಟು ಈ ರೀತಿ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಓಕೆ, ಇವಾಗ ನೀವು ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಬರ್ಡ್ಸ್ ಗ್ರೀನ್ ಸ್ಕ್ರೀನ್ ಇರುತ್ತೆ, ಅದನ್ನ ನೀವು ಇಲ್ಲಿ 13.12 ಸೆಕೆಂಡ್ ಬನ್ನಿ. 13.12 ಸೆಕೆಂಡ್ ಬಂದಾದಮೇಲೆ ಓಕೆ, ಇಲ್ಲಿ 13.12 ಸೆಕೆಂಡ್ ಬಂದಾದಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಆ ಒಂದು ಗ್ರೀನ್ ಸ್ಕ್ರೀನ್ನ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೀವು ಆಗ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬರ್ಡ್ಸ್ ಗ್ರೀನ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಂಡಿದ್ವಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಸ್ವಲ್ಪ ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಓಕೆ, ಜೂಮ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 22 ಸೆಕೆಂಡ್ಗೆ ಹೋಗ್ಬಿಟ್ಟು ರೈಟ್ ಸೈಡು ಎಕ್ಸ್ಟ್ರಾ ಆಗೋ ಪಾರ್ಟ್ನ ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ 3 ಲೇಯರ್ಸ್ ಕಂಪ್ಲೀಟ್ ಆದಮೇಲೆ ಇವಾಗ ಮತ್ತೆ 3 ಲೇಯರ್ಸ್ ಒಂದು ಪಾರ್ಟ್ ಇರುತ್ತೆ. ಇವಾಗ ನೀವು ಇಲ್ಲಿ ಬರ್ಡ್ಸ್ ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡಿದ್ದೀವಲ್ಲ, ಇಲ್ಲಿ ಸೈಡ್ಗೆ ಒಂದು ಕಣ್ಣಿನ ಆಪ್ಷನ್ ಇದೆ. ಕಣ್ಣಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಗ್ರೀನ್ ಸ್ಕ್ರೀನ್ನ ಮರೆ ಮಾಡ್ಕೊನೆ, ಯಾಕಂದರೆ ನಮಗೆ ಇವಾಗ ಮುಂದಿನ ಸ್ಟೆಪ್ಸು ಅರ್ಥ ಆಗಲ್ಲ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ 17.18 ಸೆಕೆಂಡ್ ಬನ್ನಿ. 17.15 ಸೆಕೆಂಡ್ ಬನ್ನಿ. ಬಂದಾದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ ಅದಾದಮೇಲೆ ಈ ರೀತಿ ಕ್ರಾಂತಿವೀರ ಅನ್ನೋ PNG ಇರುತ್ತೆ. ಈ PNGನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಜೂಮ್ ಮಾಡ್ಕೊ. ಅದಾದಮೇಲೆ ಅದನ್ನು ರಾಯಣ್ಣ ಅವ್ರ ತಲೆ ಹಿಂದೆ ಅಂದರೆ ತಲೆಯಿಂದ ಆಮೇಲೆ ಆ್ಯಡ್ ಮಾಡೋಣ, ಆದರೆ ತಲೆ ಮೇಲೆ ಇವಾಗ ಕರೆಕ್ಟಾಗಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ಕ್ರಾಂತಿವೀರ ಅನ್ನೋ ಒಂದು PNGನ ನೀವು ಇಲ್ಲಿ ಕರೆಕ್ಟಾಗಿ 18.25 ಸೆಕೆಂಡ್ವರೆಗೂ ಮಾತ್ರ ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ನ ನೀವು ಕಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ 18.25 ಸೆಕೆಂಡ್ ಬಂದಾದಮೇಲೆ ಆ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ನ ನೀವು ಕಟ್ ಮಾಡಿಬಿಡಿ. ಓಕೆ, ಕಟ್ ಮಾಡಾದ್ಮೇಲೆ ಇವಾಗ ನೀವು ಇಲ್ಲಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಸಂಗೋಲಿ ಅನ್ನೋ ಒಂದು PNG ಬರುತ್ತೆ. ಈ PNGನ ನೀವು ಕರೆಕ್ಟಾಗಿ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅದನ್ನ ಕರೆಕ್ಟಾಗಿ ಸಂಗೋಲಿ ಅವ್ರ ತಲೆ ಮೇಲೆ ಅಡ್ಜಸ್ಟ್ ಮಾಡಿ ಅದಾದಮೇಲೆ ಅದನ್ನ ಆಮೇಲೆ ಕೆಳಗಡೆ ಹಾಕೋಣ. ಓಕೆ, ಇವಾಗ ನೀವು ಇದನ್ನ ಎಲ್ಲಿವರೆಗೆ ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 19.15 ಸೆಕೆಂಡ್ ಬನ್ನಿ. ಓಕೆ, 19.15 ಸೆಕೆಂಡ್ ಬಂದಾದಮೇಲೆ ರೈಟ್ ಸೈಡ್ ಎಕ್ಸ್ಟ್ರಾ ಆಗೋ ಪಾರ್ಟ್ನ ಇರುತ್ತೆ, ನೀವು ಕಟ್ ಮಾಡಿಬಿಡಿ. ಓಕೆ, ಕಟ್ ಮಾಡಾದ್ಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನೀವು ಇಲ್ಲಿ ರಾಯನ್ ಒಂದು PNGನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಈ ರೀತಿ ಕರೆಕ್ಟಾಗಿ ಜೂಮ್ ಮಾಡ್ಕೊಳ್ಳಿ. ಓಕೆ, ಜೂಮ್ ಮಾಡ್ಕೊಂಡಾದ್ಮೇಲೆ ಅದನ್ನ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅದನ್ನ ನೀವು 22 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೇ ಇರಬೇಕಾಗುತ್ತೆ. ಓಕೆ, ಇಲ್ಲಿವರೆಗೂ ಅದನ್ನ ಎಕ್ಸ್ಟೆಂಡ್ ಮಾಡಿಬಿಡಿ. ಓಕೆ, ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಸಂಗೋಲಿ ರಾಯಣ್ಣ PNG ಇದೆ. ಇವಾಗ ನಾವು ಇಲ್ಲಿ ಆ್ಯಡ್ ಮಾಡಿರೋ ಟೆಕ್ಸ್ಟ್ ಲೇಯರು ಇಲ್ಲಿದೆ. ಓಕೆ, ಈ ಲೇಯರ್ನ ಇರುತ್ತೆ ಸೈಡ್ಗೆ ಟ್ಯಾಪ್ ಮಾಡಿ ಇದನ್ನ ಸಂಗೋಲಿ ರಾಯಣ್ಣ PNGಗಿಂತ ಕೆಳಗಡೆ ತೊಗೊಂಡ್ಬನ್ನಿ. ಓಕೆ, ಇರ್ತಿ ಕೆಳಗಡೆ ತೊಗೊಂಡ್ಬಂದಾದ್ಮೇಲೆ ಇಲ್ಲಿ ಇನ್ನೊಂದು PNG ಇದೆ.
ಇದನ್ನು ಕೂಡ ಸಂಗೊಳ್ಳಿ ರಾಯಣ್ಣಗಿಂತ ಕೆಳಗಡೆ ತೊಗೊಂಡ್ಬನ್ನಿ. ಹಾಗೆ ಈ ಲೇಯರ್ನು ಕೂಡ ಇರುತ್ತೆ, ಟ್ಯಾಪ್ ಮಾಡಿಬಿಟ್ಟು ಕೆಳಗಡೆ ತೊಗೊಂಡ್ಬನ್ನಿ. ಓಕೆ, ಕೆಳಗಡೆ ತೊಗೊಂಡ್ಬಂದಾದಮೇಲೆ ಇವಾಗ ನೀವು ನೋಡ್ತಿರ್ಬೋದು ಎಲ್ಲ PNGಗಳು ಹಿಂದೆ ಹೋಗಿದೆ. ಇವಾಗ ನಾವು ಈ ಗ್ರೀನ್ ಸ್ಕ್ರೀನ್ನ ನೀವು ಆನ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಆನ್ ಮಾಡ್ಕೊಂಡಾದ್ಮೇಲೆ ಇವಾಗ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡೋ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ಫಸ್ಟಿಗೆ ನಾನು ಕೊಟ್ಟಿರೋ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ಗೆ ನೋಡ್ತಿರ್ಬೋದು ಸ್ಕೈ ಅನ್ನೋ ಒಂದು ಟೆಕ್ಸ್ಟ್ನ ಬರೆದಾದ್ಮೇಲೆ ಕೆಳಗಡೆ 2 ರೀತಿ ಇಮೇಜ್ ಇದೆ. ಈ 2 ಇಮೇಜಲ್ಲಿ ಏನು ಮಾಡಬೇಕಂದ್ರೆ ಈ ಲಾಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಇರ್ತೀವಿ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಮಾಡಬೇಕಂದ್ರೆ ನೀವು ಇವಾಗ ಸದ್ಯಕ್ಕೆ ಮಾಡ್ತಾ ಇದ್ರಲ್ಲ ಆ ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೂರ್ತಿ ಕೆಳಗಡೆ ಹೋಗಿ ನಾವು ಕೂಡ ಇಲ್ಲಿ ಕರೆಕ್ಟಾಗಿ 2 ಇಮೇಜ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಓಕೆ, ಇವಾಗ ಲಾಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಈ ಎಫೆಕ್ಟ್ನ ನೀವು ಈ ರೀತಿ ಕರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇವಾಗ ಸದ್ಯಕ್ಕೆ ಏನೂ ಚೇಂಜಸ್ ಆಗೋಲ್ಲ. ಇವಾಗ ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಈ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇರೋ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಇದನ್ನು ಕೂಡ ಈ ರೀತಿ ಕಾಪಿ ಎಫೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸದ್ಯಕ್ಕೆ ಇವಾಗ ಮಾಡ್ತಾ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮೇಲೆ ಇರೋ ಸ್ಕೈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಈ ಎಫೆಕ್ಟ್ನ ನೀವು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 9.4 ಸೆಕೆಂಡ್ಗೆ ಹೋಗಬೇಕಾಗುತ್ತೆ. ಓಕೆ, 9.4 ಸೆಕೆಂಡ್ಗೆ ಹೋದಾದ್ಮೇಲೆ ಇವಾಗ ನೀವು ಇಲ್ಲಿ ಕೆಳಗಡೆ ಇರೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಲಾಸ್ಟ್ ಇರುತ್ತಲ್ಲ ಆ ಲಾಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಪ್ಯಾಸಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಫಸ್ಟ್ಗೆ ಇರುತ್ತೆ ಒಪ್ಯಾಸಿಟಿನ ಲೋ ಮಾಡಿ. ಓಕೆ, ಲೋ ಮಾಡಾದ್ಮೇಲೆ ಇಲ್ಲಿ ಒಂದು ಕೀ ಫ್ರೇಮ್ನ ಕೊಡಿ. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ 11.2 ಸೆಕೆಂಡ್ಗೆ ಹೋಗಬೇಕಾಗುತ್ತೆ. 11.2 ಸೆಕೆಂಡ್ಗೆ ಹೋದಾದ್ಮೇಲೆ ಮತ್ತೊಂದು ಕೀ ಫ್ರೇಮ್ನ ಕೊಡಿ. ಕೀ ಫ್ರೇಮ್ನ ಕೊಟ್ಟಾದ್ಮೇಲೆ ಈ ರೀತಿ ನೀವು ಇದನ್ನ ಫುಲ್ ಒಪ್ಯಾಸಿಟಿನ ಫುಲ್ 100% ಮಾಡ್ಕೊಂಡ್ಬಿಡಿ. ಓಕೆ, ಆಗ ನೀವು ನೋಡ್ತಿರ್ಬೋದು ಫಸ್ಟ್ಗೆ ಈ ರೀತಿ ಇರುತ್ತೆ. ಅದಾದಮೇಲೆ ಸ್ವಲ್ಪ ಒಪ್ಯಾಸಿಟಿ ಹೆಚ್ಚಾಗ್ತಾ ಈ ರೀತಿ ಸ್ಕೈಯು ಫುಲ್ ವೈಟ್ ಆಗಿಬಿಡುತ್ತೆ. ಓಕೆ, ಈ ಒಂದು ಎಫೆಕ್ಟ್ ಇವಾಗ ಕರೆಕ್ಟಾಗಿ ಆ್ಯಡ್ ಆಯಿತು. ಓಕೆ, ಇವಾಗ ನೀವು ಮತ್ತೇನೋ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲೆ ಇವಾಗ ಫ್ಲ್ಯಾಗ್ ಇದೆ, ಫ್ಲ್ಯಾಗ್ಗೆ ನಾವು ಎಫೆಕ್ಟ್ನ ಕೊಡಬೇಕಾಗುತ್ತೆ. ಅದಕ್ಕಾಗಿ ಮತ್ತೆ ನೀವು ಈ ರೀತಿ ಸಂಗೊಳ್ಳಿ ರಾಯಣ್ಣ ಎಫೆಕ್ಟ್ PNG ಇದೆಯಲ್ಲ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬ್ರಿಟಿಷ್ ಫ್ಲ್ಯಾಗ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಒಂದೇ ಎಫೆಕ್ಟ್ ಅಲ್ಲ ಫ್ರೆಂಡ್ಸ್, ಮುಂದೆ ಒಂದು ಎನಿಮೇಷನ್ ಕೊಡಬೇಕಾಗುತ್ತೆ. ಆ ಎನಿಮೇಷನ್ನ ಕೂಡ ನಿಮಗೆ ಯಾವ ರೀತಿ ಅಂತ ಇವಾಗ ತಿಳಿಸ್ತೀನಿ. ಫಸ್ಟ್ಗೆ ಬ್ರಿಟಿಷ್ ಫ್ಲ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಿಟಿಷ್ ಫ್ಲ್ಯಾಗ್ ಎಲ್ಲಿದೆ ನೋಡಿ. ಓಕೆ, ಇಲ್ಲಿ ಬ್ರಿಟಿಷ್ ಫ್ಲ್ಯಾಗ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟ್ನ ನೀವು ಇವಾಗ ಕರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಆ ಗ್ರೀನ್ ಸ್ಕ್ರೀನು ರಿಮೂವ್ ಆಗಿದೆ. ಇಲ್ಲಿ ಮುಂದೆ 8.15 ಸೆಕೆಂಡ್ ಬನ್ನಿ. 8.15 ಸೆಕೆಂಡ್ ಬಂದಾದಮೇಲೆ ಇಲ್ಲಿ ಇವಾಗ ನೀವು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಓಕೆ, ಕೀ ಫ್ರೇಮ್ನ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಮುಂದೆ 9.24 ಸೆಕೆಂಡ್ವರೆಗೂ ಬಂದುಬಿಟ್ಟು ಈ ಕೀ ಫ್ರೇಮ್ನ ಈ ರೀತಿ ಕೆಳಗಡೆ ಮೂವ್ ಮಾಡ್ತಾ ಹೋಗಿ. ಓಕೆ, ಈ ರೀತಿ ಕೆಳಗಡೆ ಮೂವ್ ಮಾಡ್ತಾ ಹೋಗಿ ಆ ಬ್ರಿಟಿಷ್ ಫ್ಲ್ಯಾಗು ಕೆಳಗಡೆ ಹೋಗುತ್ತೆ. ಇವಾಗ ನೀವು ಎನಿಮೇಷನ್ ನೋಡ್ಬೋದು ಈ ರೀತಿ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ, ತುಂಬ ಲೇಯರ್ಸ್ ಇದೆ. ಓಕೆ, ಈ ರೀತಿ ಕರೆಕ್ಟಾಗಿ ಮೂವ್ ಆಗಿದೆ. ಓಕೆ, ಮೂವ್ ಆದಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದಾದಮೇಲೆ ಇವಾಗ ಇಲ್ಲಿ ಈ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ರಾಯಣ್ಣ PNGಗೆ ನಾವು ಎಫೆಕ್ಟ್ನ ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಒಂದು ಎನಿಮೇಷನ್ ಇದೆ. ಅದಕ್ಕೂ ಮುಂಚೆ ಈ ಎಫೆಕ್ಟ್ನ ಆ್ಯಡ್ ಮಾಡೋಣ. ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ ಇದೆಯಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಾಯಣ್ಣ PNGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ರಾಯಣ್ಣ PNG ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬನ್ನಿ. PNG ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಬಂದುಬಿಟ್ಟು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್ನ ಕೊಡಿ. ಓಕೆ, ಇವಾಗ ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದುಬಿಟ್ಟು ಈ ರೀತಿ ಆ PNGನ ನೀವು ಈ ರೀತಿ ಕೆಳಗಡೆ ಮೂವ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಬಂದುಬಿಟ್ಟು ಅದು ಕರೆಕ್ಟಾಗಿ ಮೇಲೆ ಬರುತ್ತೆ. ಓಕೆ, ಈ ರೀತಿ ಮೇಲೆ ಬಂದಾಗ ಕಾಣುತ್ತೆ. ಇವಾಗ ಅಲೈಟ್ ಮೋಷನ್ ಅಂತೂ ಲ್ಯಾಗ್ ಆಗ್ತಾಯಿದೆ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ಈ ರೀತಿ ಮೇಲೆ ಬಂದಾಗ ಕಾಣುತ್ತೆ. ಓಕೆ, ಇಷ್ಟು ಮಾಡಾದ್ಮೇಲೆ ಇವಾಗ ನೀವು ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ಇಂಡಿಯನ್ ಫ್ಲ್ಯಾಗ್ಗೆ ನಾವು ಎನಿಮೇಷನ್ನ ಕೊಡಬೇಕಾಗುತ್ತೆ. ಎನಿಮೇಷನ್ನ ಕೊಡೋಕ್ಕೂ ಮುಂಚೆ ಮತ್ತೆ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳೋಣ. ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ ಏನಿದೆಯಲ್ಲ ಆ ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಇಂಡಿಯನ್ ಫ್ಲ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿದೆ ನೋಡಿ ಇಂಡಿಯನ್ ಫ್ಲ್ಯಾಗ್. ಓಕೆ, ಇಲ್ಲಿದೆ ಇಂಡಿಯನ್ ಫ್ಲ್ಯಾಗ್. ಈ ಇಂಡಿಯನ್ ಫ್ಲ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಮತ್ತೊಂದು ಲೇಯರ್ ಆ್ಯಡ್ ಮಾಡಿದ್ದೀವಿ, ನೀವು ನೋಡಿರ್ಬೋದು. ಆ ಲೇಯರ್ಗೂ ಕೂಡ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇವಾಗ ನಾವು ಇಲ್ಲಿ ಮೇಲೆ ಒಂದು ಬರ್ಡ್ಸ್ ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡಿದ್ದೀವಿ ನೋಡಿ, ಅದು ಇವಾಗ ಅಡ್ಡ ಬರ್ತಾ ಇದೆ. ಇಲ್ಲಿ ಕಣ್ಣಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದು ಹೈಡ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಮತ್ತೆ ಇಂಡಿಯನ್ ಫ್ಲ್ಯಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಓಕೆ ಈ ಇಂಡಿಯನ್ ಫ್ಲಾಗ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಿ. ಓಕೆ ಇಲ್ಲಿ ಲಾಸ್ಟ್ಗೆ ಒಂದು ಸ್ಮಾಲ್ ಕ್ಲಿಪ್ ಇದೆ, ಇದಕ್ಕೂ ಕೂಡ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಂಡಿಯನ್ ಫ್ಲಾಗ್ ಫಸ್ಟ್ ಕ್ಲಿಪ್ ಇದೆಯಲ್ಲ, ಇಲ್ಲಿ ನಾವು ಎನಿಮೇಷನ್ ಕೊಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಇವಾಗ ನೀವು ಇಂಡಿಯನ್ ಫ್ಲಾಗ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಕೊಡಿ. ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಕೊಟ್ಟಾದ್ಮೇಲೆ ಮುಂದೆ ಇವಾಗ ನೀವು 10.15 ಸೆಕೆಂಡ್ಗೆ ಹೋಗಿ ಅಲ್ಲೊಂದು ಕೀ ಫ್ರೇಮ್ನ ಕೊಡಿ. ಇವಾಗ ಸೆಕೆಂಡ್ ಕೀ ಫ್ರೇಮ್ನಲ್ಲಿ ಏನು ಚೇಂಜಸ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲೂ ಕೀ ಫ್ರೇಮ್ ಬಂದುಬಿಟ್ಟು ಇವಾಗ ಈ ರೀತಿ ಇಂಡಿಯನ್ ಫ್ಲಾಗ್ನ ನೀವು ಈ ರೀತಿ ಕೆಳಗಡೆ ತೊಗೊಳ್ಳಿ. ಓಕೆ ಕೆಳಗಡೆ ತೊಗೊಂಡಾದ್ಮೇಲೆ ಇವಾಗ ನೀವು ಎನಿಮೇಷನ್ನ ನೋಡ್ಬೋದು, ಇದು ಕರೆಕ್ಟಾಗಿ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ. ಇವಾಗ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಆದರೂ ಕೂಡ ಅಲೈಟ್ ಮೋಷನ್ ಲ್ಯಾಗ್ ಆಗ್ತಾಯಿದೆ. ಓಕೆ ಅವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಫ್ಲ್ಯಾಗು ಮೇಲ್ಗಡೆ ಬಂದಿದೆ. ಓಕೆ ಮುಂದೆ ಇದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಬರ್ಡ್ಸ್ ಫ್ಲೈಯಿಂಗ್ದು ಒಂದು ಗ್ರೀನ್ ಸ್ಕ್ರೀನ್ನ ಹೈಡ್ ಮಾಡಿದ್ವಲ್ಲ, ಅದನ್ನ ಮತ್ತೆ ಇವಾಗ ನೀವು ಆನ್ ಮಾಡ್ಕೊಳ್ಳಿ. ಓಕೆ ಇಲ್ಲಿ ಆನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಅದು ಆನ್ ಆಗಿದೆ. ಇವಾಗ ನೀವು ಇಲ್ಲಿ ಕೆಳಗಡೆ ಬ್ರಿಟಿಷ್ ಫ್ಲಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಬಂದುಬಿಟ್ಟು ಈ ಕ್ರೋಮಾಕಿ ಅನ್ನೋ ಒಂದು ಎಫೆಕ್ಟ್ ಇದೆ ನೋಡಿ, ಈ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ಬರ್ಡ್ಸ್ ಫ್ಲೈಯಿಂಗ್ ಗ್ರೀನ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ ಪೇಸ್ಟ್ ಮಾಡಾದ್ಮೇಲೆ ಆ ಗ್ರೀನ್ ಸ್ಕ್ರೀನು ಕರೆಕ್ಟಾಗಿ ಇವಾಗ ಆ್ಯಡ್ ಆಗಿರುತ್ತೆ. ಓಕೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಗ್ರೀನ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಕೋಟೆಗಿಂತ ಕೆಳಗಡೆ ಈ ರಾಯನ PNG ಇದೆಯಲ್ಲ, ಆ PNGಗಿಂತ ಈ ರೀತಿ ಕೆಳಗಡೆ ಮೂವ್ ಮಾಡ್ಕೊಂಡು ತೊಗೊಂಡ್ಬನ್ನಿ. ಓಕೆ ಇವಾಗ ರಾಯನ PNGಗಿಂತ ಕೆಳಗಡೆ ಬಂದಿದೆ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಪೂರ್ತಿ ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂದಾದಮೇಲೆ ಇಲ್ಲಿ ಲಾಸ್ಟ್ ಸ್ಕೈ ಇಮೇಜ್ ಇದೆಯಲ್ಲ, ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೋಟೆ PNGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟ್ನ ನೀವು ಇಲ್ಲಿ ಪೇಸ್ಟ್ ಮಾಡಿ. ಓಕೆ ಪೇಸ್ಟ್ ಮಾಡಾದ್ಮೇಲೆ ಇವಾಗ ನೆಕ್ಸ್ಟ್ ಬರೋದು ಟೆಕ್ಸ್ಟ್ ಎಫೆಕ್ಟ್ಸು. ಇವಾಗ ಈ ಹಿಂದೆ ಇರೋ ಟೆಕ್ಸ್ಟ್ಗಳಿಗೆ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡೋ ಅಂದರೆ ಇಲ್ಲಿ ಇವಾಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಫಸ್ಟ್ಗೆ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್ನ ಕೊಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದುಬಿಟ್ಟು ಈ ಟೆಕ್ಸ್ಟ್ನ ಈ ರೀತಿ ಲೆಫ್ಟ್ ಸೈಡ್ಗೆ ಈ ರೀತಿ ಕರೆಕ್ಟಾಗಿ ಮೂವ್ ಮಾಡ್ಕೊಳ್ಳಿ. ಓಕೆ ಈ ರೀತಿ ಮೂವ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಈ 2 ಕೀ ಫ್ರೇಮ್ ಸೆಂಟ್ರಿಗೆ ಬನ್ನಿ. ಕರೆಕ್ಟಾಗಿ 2 ಕೀ ಫ್ರೇಮ್ ಸೆಂಟ್ರ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಒಂದು ಗ್ರಾಫ್ ಆಪ್ಷನ್ ಕಾಣ್ತಾ ಇದೆ. ಗ್ರಾಫ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಟ್ಟು ಈ 2 ಪಾಯಿಂಟ್ಗಳನ್ನ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಮೇಲೆ ಮೂಲೆಯಲ್ಲಿ ಇದನ್ನ ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಓಕೆ ಆವಾಗ ನೀವು ನೋಡುತ್ತಿರ್ಬೋದು ಈ ರೀತಿ ಕರೆಕ್ಟಾಗಿ ಟೆಕ್ಸ್ಟು ಕರೆಕ್ಟಾಗಿ ಆ್ಯಡ್ ಆಗ್ತಾಯಿದೆ. ಓಕೆ ಆವಾಗ ಇದಾದಮೇಲೆ ನೆಕ್ಸ್ಟ್ PNGಗೆ ಹೋಗಿ ನೆಕ್ಸ್ಟ್ PNGಗೆ ಹೋಗ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಅದಕ್ಕೂ ಕೂಡ ಫಸ್ಟಿಗೆ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್ನ ಕೊಡಿ. ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ಬಂದುಬಿಟ್ಟು ಈ PNGನ ನೀವು ಈ ರೀತಿ ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲಿ ಮೂವ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಮೂವ್ ಮಾಡ್ಕೊಂಡಾದ್ಮೇಲೆ 2 ಕೀ ಫ್ರೇಮ್ ಸೆಂಟ್ರಲ್ಲಿ ಬಂದುಬಿಟ್ಟು ಈ ಗ್ರಾಫ್ನ ಕರೆಕ್ಟಾಗಿ ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೆ ರಾಯನ ಅನ್ನೊಂದು ಟೆಕ್ಸ್ಟ್ ಇದೆಯಲ್ಲ, ಅದಕ್ಕೂ ಕೂಡ ಸೇಮ್ ಇದೇ ಎಫೆಕ್ಟು. ಫಸ್ಟಿಗೆ ಒಂದು ಕೀ ಫ್ರೇಮು, ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್. ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದುಬಿಟ್ಟು ಈ ರೀತಿ PNGನ ಲೆಫ್ಟ್ ಸೈಡ್ಗೆ ನೀವು ಮೂವ್ ಮಾಡ್ಕೊಳ್ಳಿ. ಓಕೆ ಈ ರೀತಿ ಮೂವ್ ಮಾಡ್ಕೊಂಡಾದ್ಮೇಲೆ ಈ 2 ಕೀ ಫ್ರೇಮ್ ಸೆಂಟ್ರಲ್ಲಿ ಬಂದುಬಿಟ್ಟು ಗ್ರಾಫ್ನ ಈ ರೀತಿ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಾದ್ಮೇಲೆ ನಿಮ್ಮ ವಿಡಿಯೋ ಕರೆಕ್ಟಾಗಿ ರೆಡಿ ಆಗುತ್ತೆ. ಓಕೆ ರೆಡಿ ಆದಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಲಾಸ್ಟ್ ಸ್ಕೈ PNG ಇದೆ, ಸ್ಕೈ PNGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೇಡ್ ಇನ್ ಫೇಡ್ ಔಟ್ ಅನ್ನೋ ಒಂದು ಎಫೆಕ್ಟ್ ಇದೆ ನೋಡಿ, ಈ ಎಫೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವ ಲೇಯರ್ಗಳಿಗೆ ಆ ಎಫೆಕ್ಟ್ ಇಲ್ಲ, ಆ ಲೇಯರ್ಗಳಿಗೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ತಾ ಹೋಗಿ. ಪ್ರತಿಯೊಂದು ಲೇಯರ್ಗೂ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ, ಯಾವುದೋ ಲೇಯರ್ನ ನೀವು ಬಿಡೋಕ್ಕೆ ಹೋಗಬೇಡಿ. ಓಕೆ ಈ ಎಲ್ಲ ಲೇಯರ್ಗಳಿಗೂ ಈ ಎಫೆಕ್ಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟಿಗೆ ಬಂದಾಗೆ ಸ್ವಲ್ಪ ನಿಧಾನವಾಗಿ ಎಲ್ಲ ಸ್ಕ್ರೀನು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಂಡಿಗೆ ಬಂದಾಗಿ ಈ ರೀತಿ ಕರೆಕ್ಟಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಇಲ್ಲಾಂದರೆ ಒಂದು ಹೋಗೋದು ಒಂದು ಬರೋದು ಈ ರೀತಿ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಆ ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಎಲ್ಲಕ್ಕೂ ಆ್ಯಡ್ ಮಾಡಿ. ಓಕೆ ಆ್ಯಡ್ ಮಾಡಾದ್ಮೇಲೆ ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ ಅದಾದಮೇಲೆ ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಆ ಕಮಿಂಗ್ಸ್ ಅನ್ನೋ ಒಂದು ಟೆಕ್ಸ್ಟ್ ಎಫೆಕ್ಟ್ ಇರುತ್ತಲ್ಲ, ಅದನ್ನು ಕೂಡ ಕೊಟ್ಟಿರ್ತೀನಿ. ಈ ರೀತಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಸೌಂಡ್ ಬರುತ್ತೆ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇಲ್ಲಿ ಸಂಗೋಲಿ ಜಯಂತಿ ಅಂತ ಇದೆಯಲ್ಲ, ಅದನ್ನು ಕೂಡ ನೀವು ಈ ರೀತಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೀ ಫ್ರೇಮ್ ಹೋಗ್ಬಿಟ್ಟು ನೆಕ್ಸ್ಟ್ ಕೀ ಫ್ರೇಮ್ ಏನಿಲ್ಲ ಅಲ್ಲಿ ಸೌಂಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಅದನ್ನ ಕಟ್ ಮಾಡ್ಕೊಳ್ಳಿ. ಓಕೆ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಯಾವ ಎಫೆಕ್ಟ್ನ ಕೊಡಬೇಕಂದ್ರೆ ಆಗಲೇ ನಾವು ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಂಡಲ್ಲ ಅದೇ ರೀತಿ ಎಫೆಕ್ಟು, ಆದರೆ ಅದರಲ್ಲಿ ಚೇಂಜಸ್ ಇರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಆ್ಯಡ್ ಎಫೆಕ್ಟಲ್ಲಿ ಹೋಗಿ ಇಲ್ಲಿ ಒಪ್ಯಾಸಿಟಿ ಆ್ಯಂಡ್ ವಿಸಿಬಿಲಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಫೇಡ್ ಇನ್ ಫೇಡ್ ಔಟ್ ಅಂತ ಇದೆ ನೋಡಿ, ಆ ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್ನ ಕರೆಕ್ಟಾಗಿ ಆ್ಯಡ್ ಮಾಡಿ. ಇಲ್ಲಿ ನೀವು 2 ಥ್ರೂ ಎಲ್ಲ 0.20 ಸೆಕೆಂಡ್ ಇಟ್ಕೊಂಡ್ಬಿಡಿ. ಓಕೆ ಇಷ್ಟಾದಮೇಲೆ ಅದು ಕರೆಕ್ಟಾಗಿ ನಿಮ್ಮ ಎಫೆಕ್ಟ್ಗೆ ಆ್ಯಡ್ ಆಗುತ್ತೆ. ಇದೇ ಎಫೆಕ್ಟ್ನ ನೀವು ಮುಂದೆ ಎಲ್ಲ ಇಮೇಜ್ಗಳಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಮುಂದೆ ಬರೋ ಸಂಗೊಳ್ಳಿ ಜಯಂತಿ ಅದಾದಮೇಲೆ ಇಂಡಿಪೆಂಡೆನ್ಸ್ ಡೇ ಅಂತ ಇದೆ ಆಗಸ್ಟ್ 15, ಅದನ್ನೆಲ್ಲ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂಗೆ ಗೊತ್ತು ತುಂಬ ಜನಕ್ಕೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗೋದಿಲ್ಲ ಅಂತ.
ಅದಕ್ಕಾಗಿ ನೀವೇನು ಮಾಡಿ ಅಂದರೆ ಫಸ್ಟ್ಗೆ ಈ ವಿಡಿಯೋನ ರೆಡಿ ಮಾಡಿ ಇಡಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮೊಬೈಲೆಲ್ಲ ಕ್ಲೀನ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮೊಬೈಲ್ ಅಥವಾ ಅಲೈಟ್ ಮೋಷನ್ನ ಓಪನ್ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗೋಲ್ಲ, ತುಂಬ ಲೇಯರ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಕಾಣಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ತುಂಬ ಲಾಂಗ್ ವಿಡಿಯೋ ಆಗಿದೆ, ಆದರೆ ಏನು ಮಾಡೋಕ್ಕೆ ಬರಲ್ಲ, ತುಂಬ ಎಕ್ಸ್ಪ್ಲನೇಷನ್ ಇತ್ತು. ವಿಡಿಯೋನ ಪೂರ್ತಿ ನೋಡೋಕ್ಕಾಗಿ ಧನ್ಯವಾದ. ಹಾಗೆ ಒಂದು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.